ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸರಿ ಸರಿ ಸರಿ. ಬಿಸಿಲಿಗೆ ಹೋಗ್ಬಿಡಿ. ನಮಸ್ಕಾರ ಅಕ್ಕ. ಮಹೇಶಣ್ಣ ಹಿಂದೆ ಬಂದ್ಬಿಡೋಣ. ಚಾಮುಂಡೇಶ್ವರಿಗೆ, ಸಾಗರನಿಗೆ, ನೋಡಿ ಎಲ್ಲ ಮುಟ್ಕೊಂಡಿದ್ದಾರೆ. ಸರಿಯಾಗಲ್ಲ. ತಾಲೀಮು ಆಲ್ಮೋಸ್ಟ್ 15-20 ದಿವಸದಿಂದ ತಾಲೀಮನ್ನ ನಾವು ರೆಗ್ಯುಲರಾಗಿ ಮಾಡ್ತಾನೆ ಇದ್ದೀವಿ. ಸೊ ಶಿವಮೊಗ್ಗದಲ್ಲಿ ಈಗ ಅವರು ನಗರಸಭೆಯವರು ಯಾವಾಗ ಮಹಾನಗರ ಪಾಲಿಕೆಯವರು ನಾಳೆ ಅಥವಾ ನಾಡ್ದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದರೆ ಅವರು ಡಿಸೈಡ್ ಮಾಡೋ ಪ್ರಕಾರ ಅದ್ರ ಪ್ರಕಾರ ಯಾವ ನಾಳೆ ಅಥವಾ ನಾಡ್ದು ಆನೆಗಳು ಹೋಗ್ತವೆ. ಸೊ ರೆಗ್ಯುಲರಾಗಿ ಶಿವಮೊಗ್ಗ ನಗರದಲ್ಲಿ ತಾಲೀಮನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ನಾಳೆ ಅಥವಾ ನಾಡ್ದು ಆನೆಗಳು ಹೋಗೋದು 3 ಅಥವಾ 4ನೇ ತಾರೀಕು ಹೋಗ್ತವೆ. ಅಲ್ಲಿಗೆ ಹೋದ್ಮೇಲೆ ರೆಗ್ಯುಲರಾಗಿ 11ನೇ ತಾರೀಕುವರೆಗೂ ನಾವು ತಾಲೀಮು ನಡೆಸ್ತೀವಿ. ಸಾಗರ, ಬಾಲಣ್ಣ, ಬೌದೂರು 3 ಆನೆಗಳು ಹೋಗ್ತವೆ. ಈಗ ರೆಗ್ಯುಲರಾಗಿ ಒಂದು 15-20 ದಿನದಿಂದ ತಾಲೀಮು ಮಾಡ್ತಾನಿದ್ದೀವಿ. ತಾಲೀಮು ಬಿಟ್ಟು ಏನು ಫುಡ್ಡು ಎಲ್ಲ ಮಹಾನಗರ ಪಾಲಿಕೆಯಿಂದ ಕೊಡ್ತಾರೆ. ಇಲ್ಲಿ ನಮ್ಮದಿನ ರೆಗ್ಯುಲರ್ ಫುಡ್ ಇದೆ, ರೆಗ್ಯುಲರ್ ನಾವು ಕೊಡ್ತೀವಿ. ಅದ್ರ ಜೊತೆಗೆ ನಾವು ರೆಗ್ಯುಲರಾಗಿ ಕಾಡಿಗೆ ಬಿಡ್ತೀವಿ. ಸೊ ಅದೇನಿದೆ ರೂಟೀನ್ ನಡೀತಾ ಇರುತ್ತೆ. ಇಲ್ಲಿ ಒಂದು ಸಲ ಇಲ್ಲಿಂದ ನಗರಕ್ಕೆ ಹೋದ್ಮೇಲೆ ಮಹಾನಗರ ಪಾಲಿಕೆಯಿಂದ ಅದೇನು ಆನೆಗಳಿಗೆ ರೆಗ್ಯುಲರಾಗಿ ಎಷ್ಟು ಫುಡ್ ಕೊಡಬೇಕು ಅದನ್ನ ಅವರು ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ನಂತರ ತಾಲೀಮು ಮಾಡ್ತೀವಿ. ಸದ್ಯಕ್ಕೆ ವೇಟು ಏನು ಅಂಬಾರಿ ವೇಟ್ ಇರುತ್ತೆ 650ರಿಂದ ಅಷ್ಟು kg ಹಾಕೊಂಡು ಮಾಡ್ತೀವಿ. ಸೊ ದಟ್ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ. ಹೆಣ್ಣಾನೆಗಳು ಕ್ಯಾಂಪಲ್ಲಿ 4 ಹೆಣ್ಣಾನೆಗಳಿದ್ದಾವೆ. ಅದರಲ್ಲಿ 3 ಹೆಣ್ಣಾನೆಗಳ ಜೊತೆ ಮರಿ ಇದ್ದಾವೆ. ಸೊ ಇನ್ನೊಂದು ಹೆಣ್ಣಾನೆ ಗರ್ಭ ಇದೆ. ಸೊ ಹಾಗಾಗಿ ಆ ಹೆಣ್ಣಾನೆಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ಆನೆಗಳು ಸದೃಢವಾಗಿ ಚೆನ್ನಾಗಿದ್ದಾವೆ, ಆರಾಮಾಗಿದ್ದಾವೆ, ಯಾವುದೂ ತೊಂದರೆ ಇಲ್ಲ. ಈಗ ಇವತ್ತಿಂದ ಮಾತಾಡೋಣ, ಹಿಂದಿಂದು ಬೇಡ. ವಿಜೃಂಭಣೆಯಿಂದ ನಾಡ ಹಬ್ಬ ದಸರಾ, ಸಾಂಸ್ಕೃತಿಕ ದಸರಾ ಇದನ್ನು ಮಾಡಲಿಕ್ಕೆ ಇವತ್ತು ಅಧಿಕೃತವಾಗಿ ಅಂಬಾರಿ ಉತ್ಸವವನ್ನು ಮಾಡಲಿಕ್ಕೆ ಆನೆಗೆ ಪೂಜೆ ಮಾಡೋದ್ರ ಮೂಲಕ ಸಾಗರ್ ಚಾಮುಂಡಿ ದೇವಿಯನ್ನು ಹೊತ್ತು ಅಂಬಾರಿ ಉತ್ಸವಕ್ಕೆ ಹೆಚ್ಚು ಶಕ್ತಿಯನ್ನು ನೀಡ್ತಾ ಇದ್ದಾಳೆ. ಬಾಲಣ್ಣ ಮತ್ತು ಬಹದ್ದು 3 ಆನೆಗಳು ಕೂಡ ಪೂಜೆ ಮಾಡೋದ್ರ ಮೂಲಕ ನಾವು ಶಿವಮೊಗ್ಗ ನಗರಕ್ಕೆ ಬರಬೇಕು, ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತೇಳಿ 3 ಆನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಪೂರ್ಣವಾದಂಥ ಏನು ಆಗಬೇಕು ಅದನ್ನೆಲ್ಲ ಯೋಚನೆಯನ್ನು ಮಾಡಿ ಆ ಒಂದು ಅಂಬಾರಿ ಉತ್ಸವಕ್ಕೆ ಶಕ್ತಿಯನ್ನು ಧಾರೆ ಎರಿತಾ ಇದ್ದಾರೆ. ಕೊಡಲಿಕ್ಕೋಸ್ಕರ ನಾವು ಬಂದಿದ್ವಿ, ಆಹ್ವಾನವನ್ನು ಕೊಟ್ಟಿದ್ದೇವೆ, ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ 12ನೇ ತಾರೀಕಿನ ಅಂಬಾರಿ ಉತ್ಸವ ಅತ್ಯಂತ ಚೆನ್ನಾಗಾಗತ್ತೆ ಅನ್ನೋದಕ್ಕೆ ಇವತ್ತಿನ ಪೂಜೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ.